ಇದೆಲ್ಲ ಸರಿಗಿರ ನೋಡು. ಎಲ್ಲೋ ಜಿಲ್ಲಾಧಿಕಾರಿಗಳು ಹೇಳು. ಒಂದ್ಸಲ ಹೇಳಿದ ಅರ್ಥ ಆಗಲ್ಲ ಅಲ್ಲಿಗೆ. ಎಲ್ಲೋ ಜಿಲ್ಲಾಧಿಕಾರಿಗಳು ಸರ್, ಅವತ್ತು DC ಸಾಹೇಬ್ರು ನಮ್ಮ ಮೈನಿಂಗ್ ಕಂಪ್ನಿಗೆ ಬಂದಿದ್ರು ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ಸರ್, ನನ್ನ ಹೆಸರು ಕುಮಾರ್ ಅಂತ, ಈ ಮೈನಿಂಗ್ ಕಂಪ್ನಿ ಮ್ಯಾನೇಜರ್. ಸರ್, ನೀವೇನು ಸರ್ ಇಲ್ಲಿಗೆ ಬಂದಿದ್ರಿ? ನಿಮ್ಮ ಕಂಪ್ನಿಲಿ ಇಲ್ಲೀಗಲ್ ಮೈನಿಂಗ್ ನಡೀತಾ ಇದೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೊಚೆ, ಹಾಗೇನಿಲ್ಲ ಸರ್, ಎಲ್ಲ ಲೀಗಲ್ಗೆ ನಡೀತಾ ಇದೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಿಮ್ಮ ದೃಷ್ಟಿಗೆ ಬೀಳ್ದಂಗೆ ನಾವೇನಾದ್ರೂ ಮಾಡೋಕ್ಕಾಗತ್ತಾ ಸರ್? ಇನ್ಫಾರ್ಮೇಶನ್ ರಾಂಗ ರೈಟ್ ಅಂತ ಮಾತಲ್ಲಿ ಗೊತ್ತಾಗಲ್ಲ ಕುಮಾರ್, ಡಾಕ್ಯುಮೆಂಟ್ಸ್ ತೆಗ್ದಾಗ ಗೊತ್ತಾಗುತ್ತೆ. ಜಿಲ್ಲಾಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದನ್ನ ನಮ್ಮ ಬಾಸ್ಗೆ ಹೇಳಿದೆ ಸರ್. ದಾರಿ ಮಧ್ಯೆ ಅಡ್ಡ ಹಾಕೊಂಡಿದ್ರು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಪ್ರಕಾಶ್ ಅಂತ, ಕರೆಯೋದು ಪ್ರಾಪರ್ಟಿ ಪ್ರಕಾಶ್ ಅಂತ. ನೀವು ಹೋಗಿ ಬರ್ತಾ ಇದ್ದೀರಲ್ಲ ಮೈನ್ ಕಂಪನಿ, ಅದ್ರ ಓನರು. ಬೇಜಾರು ಮಾಡ್ಕೋಬೇಡಿ ಸರ್, ಜಿಲ್ಲಾಧಿಕಾರಿಗಳನ್ನ ಅಡ್ಡ ಹಾಕಿ ಮಾತಾಡಿಸ್ತಾ ಇದ್ದೀನಿ ಅಂತ. ಅಡ್ಡ ದಾರಿಯಲ್ಲಿ ಬೆಳೆಯೋದ್ ಕಲ್ತೋರು ಅಡ್ಡ ಹಾಕಿ ಮಾತಾಡ್ಸೋದಲ್ದೆ ಇನ್ನೇನ್ ಮಾಡ್ತಾರೆ ಹೇಳಿ? ಓ ಸಾರ್, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣ್ರಯ್ಯ. ತಪ್ಪು ಮಾಡ್ಬಿಟ್ಟೆ ನಾನು. ಜಿಲ್ಲಾಧಿಕಾರಿ ಒಂದಾಲೆ ಕರ್ಕೊಂಡೋಗಿ ಒಳ್ಳೆ ಪಾರ್ಟಿ ಕೊಡ್ಬೇಕಾಗಿತ್ತು, ಟೈಮೇ ಆಗಲಿಲ್ಲ. ಬನ್ನಿ ಸಾರ್, ಒಂದು ಒಳ್ಳೆ ಪಾರ್ಟಿ ಮಾಡೋಣ. ಚೆನ್ನಾಗಿದ್ದೀರಾ? ಬ್ಯಾಚುಲರು ಎಲ್ಲ ಸಿಗುತ್ತೆ. ಇಲ್ಲ ಇಲ್ಲೇ ಅರೇಂಜ್ ಮಾಡ್ಲಾ? ಮಸ್ಕ ಹೊಡಿತಿರೋದ್ ನೋಡ್ತಿದ್ರೆ ಹೋರಿ ಹಗ್ಗ ಹರ್ಕೊಂಡು ಬೇಜನ್ ಮೇಯ್ದಂಗಿದೆ. ಏನ್ ಸಾಹೇಬ್ರೆ, ನಾನು ಒಬ್ನೇನಾ? ಎಲ್ರೂ ಮೇಯ್ದಂಗೆ ನಾನು ಸ್ವಲ್ಪ ಮೇಯ್ತಾ ಇದ್ದೀನಿ, ಅದು ನಿಮ್ಮಂತ ಅಧಿಕಾರಿಗಳ ಆಶೀರ್ವಾದದಿಂದ. ನೋಡಿ ಸಾಹೇಬ್ರೆ, ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ, ತಿಂಗಳು ನಿಮ್ಗೆ ಏನು ಸೇರ್ಬೇಕು ಅದು ನೀವು ಕೂತ್ ಕಡೆ ಬಂದು ಸೇರುತ್ತೆ. ನಿಮ್ ಹಿಂದಿನ ಅಧಿಕಾರಿಗಳ ತರ ನೀವು ಏನು ಗೊತ್ತಾಗದೇ ಇರೋ ಹಾಗೆ ಸೈಲೆಂಟ್ ಆಗಿದ್ಬಿಡಿ. ಭೂಮಿ ತಾಯಿ ಎದೆ ಬಗ್ದು ಸಂಪಾದನೆ ಮಾಡಿರೋ ನಿನ್ನ ಪಾಪದ ದುಡ್ಗೆ ಬಾಯಿ ತೆರೆದು ಗುಲಾಮ ಆಗೋನಲ್ಲ ನಾನು. DC ಡಿಸ್ಟ್ರಿಕ್ಟ್ ಕಲೆಕ್ಟರ್. ಸಾಹೇಬ್ರೆ, ನಿಮ್ಮಂತ IAS, KS, IPS ಆಫೀಸರ್ಗಳೆಲ್ಲ ಮಾಮೂಲಿ ಜನಗಳಿಗೆ ಮಾತ್ರ ದೊಡ್ಡ ಅಧಿಕಾರಿಗಳು. ನಮ್ಮಂತ ಬಿಸಿನೆಸ್ ಮನ್ಗಳಿಗೆ ಕೀ ಕೊಟ್ರೆ ಕುಣಿಯೋ ಗೊಂಬೆಗಳು. ನೀನ್ ಇಷ್ಟೊಂದು ಮಾತಾಡ್ತೀಯ ಅಂದ್ರೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು. ಸಾಹೇಬ್ರೆ, ನೀವೆಷ್ಟೇ ಡೀಪ್ ಆಗಿ ಮಾಡಿದ್ರು ಸಿಗೋದು ಮಣ್ಣೆ. ಬುದ್ಧಿವಂತರು ನೀವು, ದಡ್ರ ತರ ಮಾತಾಡಬೇಡಿ. ದುಡ್ಡು ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ಹೆಣ್ಣು ಬಂದ ಕಣ್ಣು ಮುಚ್ಕೊಂಡ್ರು ನಂಗೆ ಆಗಬಾರ್ದು. ಯೋಚನೆ ಮಾಡಿ. ಹಲೋ, ಹುಟ್ಟೂರ್ಗೆ DC ಆಗಿ ಬಂದಿರೋ ನಾನು ಮಣ್ ತಿಂದೋರು ಮುದ್ದೆ ಮುರಿಲೇಬೇಕು. ಇದು ನನ್ಗಾದೆ. ರೇ ಪ್ರಕಾಶ್, ಇರೋದ್ನೆಲ್ಲ ಬಗ್ದು ವಿದೇಶಕ್ಕೆ ಕಳಿಸಿ ಬಡ್ದು ಬಾಯಿ ಹಾಕೋತಿರಲ್ಲ. ಈ ಭೂಮಿಯನ್ನು ನಿಮ್ಮೊಬ್ಬರ ಸಂಪತ್ತು ಅನ್ಕೊಂಡ್ರ? ಸಕಲ ಜೀವರಾಶಿಗಳು ತಿರುಗಿಬಿದ್ರೆ ಆಗ ಗೊತ್ತಾಗತ್ತೆ. ಇಂಚಿಂಚು ಸುಲ್ಗೆ ಮಾಡೋದು ಮನುಷ್ಯತ್ವ ಅಲ್ಲ ರೀ, ತಿಳ್ಕೊಳ್ಳಿ. ನಿಮ್ ಹತ್ರ ನನಗೇನ್ ಮಾತು? ನೀವು ಕರೆಕ್ಟ್ ಆಗಿದ್ರೆ ಭಯ ಪಡೋ ಅಗತ್ಯ ಇಲ್ಲ. ಅಡ್ಡ ದಾರಿ ಹಿಡ್ದಿದ್ರೆ ನಿನಗ್ ಜನ್ಮ ಕೊಟ್ಟೋನು ಕಾಪಾಡಕ್ಕಾಗಲ್ಲ. ಬರ್ಲಾ? ಸರ್ 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 ನಿಂತ್ಕೊಳ್ಳಿ ಸರ್. ನಮ್ದು ಬಾಸು ಹೇಳೋ ಮಾತಿಗೆ ಕೇಳಿ ಸರ್. ಏಯ್, ಹೋಗೋ ಸೈಡ್ಗೆ. ನಾವೆಲ್ಲೂ ಹೋಗಲ್ಲ, ನಮ್ ದಾರಿಗೆ ನೀವೇ ಬರ್ಬೇಕು. ನಮಗೆ ಮಣ್ಣು ಬಗೆಯೋದಷ್ಟೇ ಅಲ್ಲ, ಮಣ್ಣು ಮುಚ್ಚೋದು ಚೆನ್ನಾಗ್ ಗೊತ್ತು. ಏನ್ ಹೆದರ್ಸ್ತಾ ಇದೀಯಾ? ಎದುರಿಸಕ್ಕೆ ನಿಮ್ದು ಕಾನ್ವೆಂಟ್ಗೆ ಹೋಗೋ ಹುಡ್ಗ ಕಲೆಕ್ಟ್ರು ಸಾಬ್. ಕಲೆಕ್ಟ್ರು IAS ಓದಿ ಬರೀ ತಲೆಯಲ್ಲಿ ಯುಕ್ತಿ ಮಾತ್ರ ಬೆಳೆಸ್ಕೊಂಡಿಲ್ಲ, ತೋಳಲ್ಲಿ ತೋಳಲಿ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀನಲ್ಲ. ಅಲ್ಲ,
ಏಯ್, ಇವು ನಮ್ ದಾರಿಗೆ ಬರೋ ಹಾಗೆ ಕಾಣಲ್ಲ. ನಮ್ ದಾರಿಗೆ ಯಾರು ಅಡ್ಡ ಇರಬಾರ್ದು. ನನ್ನ ದುಡ್ಡು ಇವನ ಅಧಿಕಾರನು ನೋಡೇ ಬಿಡೋಣ. ಹಾಕೊಂಡ್ರು ಲಂಚ ಕೊಡ್ತೀನಿ ಅಂದ್ರು ಒಪ್ಕೊಳ್ದೇ ಇರೋ ಜಿಲ್ಲಾಧಿಕಾರಿಗಳನ್ನ ಬಿಟ್ರೆ ಎಲ್ಲಿ ತನ್ನ ಹಗಲನ್ನ ಬೆಳಕಿಗೆ ತಂದ್ಬಿಡ್ತಾರೋ ಅಂತ ಸಾಯಿಸ್ಬಿಟ್ಟಿದ್ರು ಸರ್. ಒಟ್ನಲ್ಲಿ ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು, ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು, ನಮ್ಮ ಅಜ್ಜು ಬಾಳ ಚೆನ್ನಾಗಿದ್ರೆ ಸಾಕು. ಇವ್ರ ಜೊತೆ ಡ್ರೈವರ್ನ ಸಾಯಿಸ್ಬಿಟ್ಟಿದ್ರು ಸರ್. ಸರ್ ಬಿಟ್ಬಿಡಿ ಸರ್, ಕೈ ಮುಗಿ. ಸಂಜೆ 6 ಗಂಟೆಗೆ ನಮ್ಮ ಬಾಸ್ ಫೋನ್ ಮಾಡಿ ನಂದಿ ಫಾರೆಸ್ಟ್ಗೆ ಹಾರೆ, ಗುದ್ಲಿ, ಪಿಕಾಸಿ ಎಲ್ಲ ತಗೊಂಡ್ ಬಾ ಅಂತಂದ್ರು. ನಾನು ಅಲ್ಲಿಗೆ ಹೋದೆ. ಏನ್ ಬಾಸ್, ನೀವಿಷ್ಟೊತ್ನಲ್ಲಿ ಇಲ್ಲಿ ಹಾರೆ, ಗುದ್ಲಿ, ಪಿಕಾಸಿ ಎಲ್ಲ ಯಾಕೆ ತರ ಕೇಳಿದ್ರಿ? ಬಾಡಿಗಳನ್ನ ಕಪ್ಪದ ಗುಡ್ಡದ ಫಾರೆಸ್ಟ್ಗೆ ಸಾಗಿಸಿದ್ವಿ ಸರ್. ಗುಂಡಿ ತೋಡಿ 2 ಬಾಡಿಗಳನ್ನ ಹೂತಾಕಿದ್ವಿ ಸರ್. DC ಕಾರು ಅಂತ ಗೊತ್ತಾಗದೆ ಇರೋ ಡ್ಯಾಮೇಜ್ ಮಾಡಿ ಬೇರೆ ಯಾವ್ದಾದ್ರು ಕಾಡಲ್ಲಿ ಬಿಟ್ಬಿಡಿ. ಆಯ್ತು ಸರ್. ಯಾರಿಗೂ ಗೊತ್ತಾಗಬಾರ್ದು. ಈಗಿನ ಟೆಕ್ನಾಲಜಿ ಕಣ್ ತಪ್ಸೋಕ್ಕೋಸ್ಕರ ಮೇಟಿಕೊಪ್ಪ ಫಾರೆಸ್ಟ್ಗೆ ಕಾರು ಮತ್ತೆ ಮೊಬೈಲ್ನ ಸಾಗಿಸಿದ್ವಿ ಸರ್. IAS ಆಫೀಸರ್ ಹೊಡಿಬೇಡಿ ಸರ್, ಹೊಡಿ ಸರ್, ನಾನೇನು ಮಾಡಲಿಲ್ಲ ಸರ್, ಹೊಡಿಬೇಡಿ. ಬಾಸ್ ಅಲ್ಲಿದ್ದಾನೆ, ಕೇಳು ಕೇಳು. ಆಯ್ತು ಸರ್. ಬಾಸ್ ಎಲ್ಲಿದ್ದೀರಾ? ಯಾಕೋ ಸುಮ್ಮನೆ ಕೇಳಿದೆ ಬಾಸ್. ಗೋಡೌನಲ್ಲಿದ್ದೀನ. ಆಯ್ತು ಬಾಸ್. ಸರ್ ಗೋಡೌನಲ್ಲಿ ಇದ್ದಾರಂತ ಸರ್. ಏಯ್, ಎಲ್ಲ ನಿಮ್ ಗೋಡೌನು? ಕೃಷ್ಣ ಫಾರ್ಮ್ ಅಲ್ಲಿ ಸರ್. ಗಾಡಿ ಓಡ್ಸಕ್ ನೀನಿದೀಯಾ? ದಾರಿ ತೋರ್ಸಕ್ ಯಾರಿದ್ದಾರೆ? ಜಬರ್ದಸ್ತಾಗಿ ತಿಂದು ತೆಗೆದವ್ರು ಕೂಡ ಕಾನೂನಿನ ವಿರುದ್ಧ ಹಾರಾಡದೆ ಬುದ್ಧಿವಂತಿಕೆಯಿಂದ ಪಾರಾಗಿ ಬಂದ್ಬಿಡ್ತಾರೆ. ನೀನು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಂಗೆ DC ಕೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಪ್ರಕಾಶ್. ಪಾಪ DC. ನೋಡು SP, ಆಗೋಗಿದ್ರ ಬಗ್ಗೆ ದುಃಖ ಪಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಮುಂದೆ ಆಗೋ ಅನಾಹುತಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು. ಅಪಾಪ್ದು ನನ್ನ ಮಾತು ಕೇಳಲಿಲ್ಲ. ನನಗೆ ಜೈಲಲ್ಲಿ ಮುದ್ದೆ ಮುರಿಸ್ತೀನಿ ಇಂದ. ಅವನಿಗೆ ಅಷ್ಟಿರ್ಬೇಕಾದ್ರೆ ಇವ್ರ ಕಾಲು ಹಿಡಿದು ಸೂಟ್ ಕೇಸ್ ಕೊಟ್ಟು ಪರ್ಮಿಷನ್ ತಗೊಂಡು ನಿಮ್ಮಂತ ಆಫೀಸರ್ಗಳನ್ನ ತಿನ್ನಿಸ್ಕೊಂಡು ಬೆಳೆಸ್ಕೊಂಡಿರೋ ನನಗೆಷ್ಟಿರ್ಬೇಕು? ಹೊಡೆದಾಕದೆ ಆಗಿದ್ದಾಗೋಯ್ತು. ಮುಚ್ಚಾಕೋದ್ ನೋಡು. ಮಂದೆಯೊಳಗೆ ಮಚ್ಚು ಮಸೀತಾ ಇದ್ರೆ ಕುರಿ ಗೊತ್ತಾಗಲ್ಲ ಅನ್ಕೋ, ಕುರಿ ಕಾಯೋನು ಗೊತ್ತಾಗಲ್ವಾ? ತುಂಬಾ ಕಷ್ಟ ಇದೆ ಪ್ರಕಾಶ್. ನೀನ್ ಹೊಡೆದಾಕಿರೋದು DC PM ಅಲ್ವಲ್ಲ, ತಲೆ ಒಳಗಡೆ ಮೆದ್ಲಿಟ್ಕೊಂಡಿದ್ಯಲ್ಲ. ಸ್ವಲ್ಪ ಕೆಲಸ ಕೊಡು. ಆ ಸಿನ್ಸಿಯರ್ ಆಫೀಸರ್ ಅಭಿ ಕೊಟ್ಟಂಗೆ
ಏನಾದರೂ ಪ್ಲಾನ್ ಮಾಡು. ಈ CID CODಗಳು GPS GPRS ಜಾಡಿ ಹಿಡ್ಕೊಂಡು ಬಂದ್ರು, DC ನಮ್ಮ ಕಂಪನಿಗೆ ಬಂದಿದ್ರು ಅಂತ ಗೊತ್ತಾಗತ್ತೆ ಹೊರತು ಅವ್ರು ಕೊಲೆ ಆಗಿದೆ, ನಾವೇ ಕೊಲೆ ಮಾಡಿದೀವಿ ಅಂತ ಗೊತ್ತಾಗಲ್ಲ. ನೋಡು SP, ಹೇಗಿದ್ರು ಈ ಕೇಸ್ನ ನಮ್ಮ ಹುಡುಗರು ಹ್ಯಾಂಡ್ ಓವರ್ ಮಾಡ್ತಾ ಇದೀಯಾ. ಇದು ನಕ್ಸಲೈಟ್ ಕೇವಾಡ ಅಂತ ಸ್ಟೇಟ್ಮೆಂಟ್ ಕೊಡು. ಹುಡುಕೋದಕ್ಕೆ ಒಂದಷ್ಟು ಪೊಲೀಸ್ನವ್ರನ್ನ ಕಾಡಿಗೆ ಬಿಡು. ಹುಡುಕ್ತಾನೆ ಇರ್ಲಿ, ನಾವು ಸಾಯೋವರು. ಪ್ರಕಾಶ್, ನೀನ್ ನಡೆಯೋ ಅಡ್ಡದಾರಿನೇ ಹೆದ್ದಾರಿ ಆಗ್ಬೇಕು ಅಂದ್ರೆ ಹೇಗೆ? ಸಿಕ್ಕಾಕೊಂಡ್ರೆ ನನ್ನ ಕೆಲ್ಸನೇ ಹೋಗ್ಬಿಡುತ್ತೆ. ನೀನ್ ಈ ಕೆಲ್ಸನೇ ನಂಬ್ಕೊಂಡಿದೀಯಾ? ನಿನ್ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಕೂತಿದ್ರು ಕರೆಕ್ಟ್ ಇರೋಷ್ಟು ನಾನೇ ದಾನ ಮಾಡಿದೀನಿ. ಇದಲ್ದೆ ಬೇರೆ ಬೇರೆ ಕಡೆ ಎಷ್ಟು ಗಿಫ್ಟ್ ತಗೊಂಡಿದ್ಯೋ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಹೇಳದಷ್ಟು ಮಾಡು ಹೋಗು. ಕತ್ಲಲ್ಲಿ ಕಣ್ ಕಟ್ಟುವ ಅವಶ್ಯಕತೆ ಇಲ್ಲ, ಕುರುಡಾಗಿದ್ದೀನಿ. ಬರ್ತೀನಿ ಪ್ರಕಾಶ್. ಅಭಿ, ನೀನು ಏನಿಲ್ಲಿ? ಇಲ್ಲಿ ಅನ್ಯಾಯ ಇದೆ, ಅಧರ್ಮ ಇದೆ, ಅಸತ್ಯ ಇದೆ. ಅದಕ್ಕೆ ನಾನಿಲ್ಲಿದ್ದೀನಿ. ಬಿಹೈಂಡ್ ಎವರಿ ಬಿಗ್ ಕ್ರಿಮಿನಲ್ ದೇರ್ ಇಸ್ ಎ ಇಂಟೆಲಿಜೆಂಟ್ ಕಾಪ್ ಅಂತ ಯಾರೋ ಹೇಳಿದ್ದನ್ನ ಕೇಳಿದ್ದೆ. ಆದ್ರೆ ಈಗ ಕಣ್ಣಾರೆ ನೋಡ್ದೆ. ಕಾಕಿ ಡ್ರೆಸ್ ಹಾಕೊಂಡು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಕ್ರೈಮ್ ನ ಕಾಲಿನ ಬೂಟ್ ಕೆಳಗಡೆ ಹಾಕೊಂಡು ತುಳಿಬೇಕಾದ್ ನೀವೇ ಕ್ರಿಮಿನಲ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಸರ್. ಕ್ರೈಮ್ ನ ಕಾಂಗ್ರೆಸ್ ಗಿಡ ತರ ಬೆಳೆಸ್ತಾ ಇದ್ರಲ್ಲ. ಏನ್ ಕಡಿಮೆ ಮಾಡಿದೆ ಸರ್ ನಮ್ ಸರ್ಕಾರ? ಇರೋಕ್ ಮನೆ, ಓಡಾಡೋ ಕಾರು, ಕೈ ತುಂಬಾ ಸಂಬಳ ಎಲ್ಲ ಕೊಡ್ತಿದ್ರು. ಏಂಜಲ್ ಕಾಸ್ ಆಸೆ ಪಟ್ಟು ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಕೊಟ್ಟ ಗುರುಗಳು ಮರ್ಯಾದೆ ತೆಗಿತೀರಾ? ಇಟ್ಸ್ ರಿಯಲಿ ಶೇಮ್ ಟು ಅವರ್ ಡಿಪಾರ್ಟ್ಮೆಂಟ್. ಹಲೋ ಅಭಿನವ್, ಆಯ್ತಾ ನಿನ್ನ ಉಪದೇಶ? ಅವನು ಹೀಗೆ ಹೇಳ್ತಾ ಇದ್ದ, ತತ್ವ ನೀತಿ ನಿಯತ್ತು ಅಂತ. ಅದಕ್ಕೆ ಊರು ಸೂಟ್ ಆಗಲ್ಲ ಅಂತ ಕಳಿಸ್ಕೊಟ್ಟೆ. ಬಂಡವಾಳಶಾಹಿಗಳನ್ನ ಎದುರು ಹಾಕೊಂಡು ಇಲ್ಲಿ ಯಾರು ಬದುಕೋದಕ್ಕಾಗೋದಿಲ್ಲ. ನೀನು ಅವಂತರ ಆಗ್ಬೇಡ. ನಾನು ಹೇಳೋ ಮತ್ ಕೇಳು ಸ್ವಲ್ಪ. ನಾನು ಯಾಕೋ ನಿನ್ ಮಾತು ಕೇಳ್ಬೇಕು? ಯಾವ ತಾಯಿ ಹೆತ್ತು ಮಗನೋ ಏನೋ ಅಂತ ಕಿಂಚಿತ್ತು ಯೋಚನೆ ಮಾಡದೆ ಪ್ರಾಣ ತೆಗೆದಿದೆಯಲ್ಲ, ನಾನ್ ನಿನ್ ಪ್ರಾಣ ಉಳಿಸ್ಬೇಕಾ? ಏನ್ ಕಿತ್ಕೊಳ್ತೀಯ? ಏನು ಕಿತ್ಕೊಳಕ್ಕಾಗಲ್ಲ. ನೀನ್ ನ್ಯಾಯದ ಮನೆಗೆ ಮುಂದ್ಗಡೆ ಬಾಗಿಲಿಂದ ಕರ್ಕೊಂಡು ಹೋದ್ರೆ ನಾವು ಡೀಲೋ ಬೇಲ ಮಾಡ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಆಚೆ ಬಂದ್ಬಿಡ್ತೀವಿ. ನೋಡು, ನನ್ನ ಡೀಲ್ ಕೈ ಜೋಡಿಸು, ಪ್ರಮೋಷನ್ ಕೊಡಿಸ್ತೀನಿ, ಕೋಟಿ 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 ಹಣ ಕೊಡ್ತೀನಿ. ಡೀಲ? ನೋ ಡೀಲ್, ಮುಗೀತು. ಇನ್ನೇನಿದ್ರು ಸೂಪರ್ ಮಿನಿಟ್. ಹೌದಾ? ನನಗೂ ಬೇರೆ ವಿಧಿ ಇಲ್ಲ. ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು ಹೇಳಲೇಬೇಕು. ಹಾಗೆ ಒಂದು ಕೊಲೆ ಮುಚ್ಚಾಕೋದಕ್ಕೆ ಇನ್ನೊಂದು ಕೊಲೆ ಮಾಡಲೇಬೇಕು. ನನಗೆ ನನ್ನ ಲೈಫ್ ಮುಖ್ಯ. ಇದೇ ಬೇಕಾಗಿದ್ದು ಪ್ರಕಾಶ್. ಸರೆಂಡರ್ ಆಗಿ ತಪ್ಪು ಮಾಡ್ತೀಯ ಅನ್ಕೊಂಡಿದ್ದೆ. ಶೂಟ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದೆ. ಇಷ್ಟು ದಿನ ನೀನು ಸಾಯಿಸೋ ಸುಖ ನೋಡ್ತಿದ್ದೆ, ಸಾಯೋ ಕಷ್ಟ ನೋಡಿಲ್ಲ ಅಲ್ಲ? ಅಭಿ ಬೇಡ ಬೇಡ ಅಭಿ. DC ಮದುವೆ ಆಗ್ತಿದ್ದ ಹುಡುಗಿ ಅಪ್ಪ ನನ್ನ ಕ್ಲೋಸ್ ಫ್ರೆಂಡು. ಅವನ್ ಕಡೆಯಿಂದ ಹೇಳ್ಸಿ ಹೇಗೋ ಬಾಯಿ ಮುಚ್ಚಿಸ್ಬೋದಿತ್ತು. ನಮಗೂ ಹೇಳ್ದೆ ಪ್ರಕಾಶ ಮಣ್ಣು ಮುಚ್ಚಿ ತನ್ನ ಬುಡಕ್ಕೆ ತಂದಿಟ್ಕೊಂಡ. ಈಗ ಅದನ್ನು ಮುಚ್ಚಿ ನಾವೇ ತೋದಾಡ್ಬೇಕು. ಇನ್ಯಾವನ್ನೆತ್ಬಿಟ್ಟ ಮೆಂಟು ನನ್ನ ಮಗನ್ ಸವಾಸ. SP ಏನಿದೆಲ್ಲ? ಇದು ಕಲಿಯುಗ, ನಮ್ಮಂತವ್ರಿಗೆ ಕಾಲ. ಏನ್ SP ನಮ್ ಜೊತೆ ಇದ್ ನಮ್ಗೆ ಇಟ್ಬಿಟ್ಟಲ್ಲ ಆಪು.
ಜನಸೇವೆ ಮಾಡ್ತೀವಿ ಅಂತ ಗೆದ್ದು ಬಂದು ಜನರಿಗೆ ಮೋಸ ಮಾಡೋದಲ್ದೆ ನೌಕರಿ ಮಾಡಕ್ ಬಂದಂತ ನಮ್ಮಂತವ್ರಿಗೆ ಪ್ರಮೋಷನ್ ಹಣ ಅಂತ ಆಸೆ ತೋರಿಸಿ ಚಾಕ್ರಿ ಮಾಡಿಸ್ಕೊಳ್ತೀರೇನ್ರು? ಅಭಿ ಎದ್ದೇಳು. ಸರ್, ಪೊಲೀಸು ಕಾನೂನು ಅಂದ್ರೆ ಜನಕ್ಕೆ ಭಯ ಇಲ್ದಂಗಾಗಿದೆ ಸರ್. ಇದಕ್ಕೆಲ್ಲ ನಾವೇ ಕಾರಣ ಸರ್. ನಾವು ಕರೆಕ್ಟ್ ಆಗಿದ್ರೆ ಕೊಲೆ, ಸುಲಿಗೆ, ದರೋಡೆ ಮಾಡೋರೇ ಇಲ್ದಂಗ್ ಮಾಡ್ಬೋದು ಸರ್. ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ನನಸು ಮಾಡಬಹುದು ಸರ್. ವೀರೇಶ್, ಅಲ್ಲಿ ನೋಡು. ಅವಳೆ ಅರ್ಜುನ್ನ ಮದುವೆ ಆಗ್ಬೇಕಾಯ್ತು ಹುಡುಗಿ. ಪಾಪ ಕಣ ಅರ್ಜುನ್, ಚಿಕ್ಕ ವಯಸ್ಸಲ್ಲೇ ತಂದೆನ್ ಕಳ್ಕೊಂಡ. ಅವ್ರ ತಾಯಿ ಕಷ್ಟಪಟ್ಟು ಓದಿಸಿದ್ರು. ಓದಿ ಒಳ್ಳೆ ಆಫೀಸರ್ ಆಗಿ ಒಂದೊಳ್ಳೆ ಮನ್ತಂದ ಹುಡುಗಿನ ಮದುವೆ ಆಗಿ ಹಾಯಾಗಿರೋ ಟೈಮಲ್ಲಿ ಎಂತ ಅನ್ಯಾಯ ಆಗೋಯ್ತಲ್ಲ. ಪಾಪ ಅವನಮ್ಮ ಎಲ್ಲಿದ್ದಾರೋ, ಹೇಗಿದ್ದಾರೋ. ನನ್ ಮಗ ಬಂದ, ಅಜ್ಜು ಬಂದ. ಅಮ್ಮ ಬನ್ನಿ ಊಟ ಮಾಡಿ. ಇಲ್ಲಮ್ಮ, ನನ್ ಮಗನ್ ಬಿಟ್ಟು ನಾನು ಊಟ ಮಾಡಲ್ಲ. ನನ್ ಮಗ ಬಂದ್ಮೇಲೆ ನಾನು ಊಟ ಮಾಡ. ಅಮ್ಮ, ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆಯಂತೆ, ಇವಾಗ ಬರಕ್ ಆಗಲ್ಲ ಅಂತ ಫೋನ್ ಮಾಡಿ ಹೇಳವ್ರೆ. ನೀವೇನಾದ್ರೂ ಊಟ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಅವ್ರು ಮಾಡ್ತಿದ್ ಕೆಲ್ಸನೂ ಬಿಟ್ಟು ಬಂದ್ಬಿಡ್ತಾರೆ. ಬೇಡ ಬೇಡ, ಫೋನ್ ಮಾಡಿದ್ರೆ ನನಗೋಸ್ಕರ ಅವ್ನ ಕೆಲ್ಸ ಬಿಟ್ಟು ಬಂದ್ಬಿಡ್ತಾನೆ. ಅವನ ಕೆಟ್ಟ ಹೆಸರು ಬರುತ್ತೆ. ಎಷ್ಟು ಕಷ್ಟಪಟ್ಟು ಅವನ್ನ IAS ಓದಿಸಿದೀನಿ. ಅವನು ನಿಧಾನವಾಗಿ ಬರ್ಲಿ. ಸರಿ, ನಡೀರಿ. ನನ್ ಮಗ ಬರ್ತಾನಲ್ವಾ? ಅಜ್ಜು, ಅಜ್ಜು, ಅಜ್ಜು.